ಮಹೇಂದ್ರನು ಸತ್ಯಾನಂದನ ಪಾದಗಳಿಗೆರಗಿ ಅಪ್ಪಣೆಯನ್ನು ತೆಗೆದುಕೊಂಡನು. ಅವನ ಜೊತೆಯಲ್ಲಿಯೇ ಮತ್ತೊಬ್ಬ ಶಿಷ್ಯನು ದೀಕ್ಷಿತನಾಗಿದ್ದನು. ಅವನೂ ಬಂದು ಸತ್ಯಾನಂದನಿಗೆ ಪ್ರಣಾಮವನ್ನು ಮಾಡಿದನು. ಸತ್ಯಾನಂದನು ಆಶೀರ್ವಾದವನ್ನು ಮಾಡಿ ಕೃಷ್ಣಾಜಿನದ ಮೇಲೆ ಕುಳಿತುಕೊಳ್ಳಲು ಅಪ್ಪಣೆಯನ್ನು ಕೊಟ್ಟನು. ಅನಂತರ ಬೇರೆ ಕ್ಷೇಮ ಲಾಭ ಮಾತುಗಳು ನಡೆದು, ಏನು ಕೃಷ್ಣೆ, ನಿನಗೆ ಸರಿಯಾದ ಭಕ್ತಿಯುಂಟೆ ಎಂದು ಕೇಳಿದನು. ಆಗ ಆ ಹೊಸ ಶಿಷ್ಯನು, ಹೇಗೆ ಹೇಳಲಿ, ನಾವು ಯಾರನ್ನು ಭಕ್ತಿಯುಳ್ಳವನೆಂದು ಹೇಳುತ್ತೇವೋ ಅಂಥವನು ಶುದ್ಧ ಭಂಡನಾಗಿ ಆತ್ಮ ಪ್ರತಾರಣನಾಗಿರುವನು. ಸತ್ಯಾನಂದನು ಉತ್ತರಕ್ಕೆ ಸಂತೋಷಪಟ್ಟು, ಸರಿಯಾಗಿ ಹೇಳಿದೆ, ಭಕ್ತಿಯು ಹೇಗೆ ಹೆಚ್ಚಬೇಕೋ ಹಾಗೆ ಅನುಷ್ಠಾನವನ್ನು ಮಾಡು. ನಿನ್ನ ಪ್ರಯತ್ನವು ಸಫಲವಾಗಲೆಂದು ಆಶೀರ್ವದಿಸುವೆನು. ಏತಕ್ಕೆಂದರೆ ನಿನಗೆ ಇನ್ನೂ ಚಿಕ್ಕ ವಯಸ್ಸು. ವತ್ಸ, ನಿನ್ನನ್ನು ಯಾವ ಹೆಸರು ಇಟ್ಟು ಕರೆಯಲಿ, ಅದನ್ನು ಕುರಿತು ನಾನು ಇದುವರೆಗೂ ಯೋಚಿಸಿರಲಿಲ್ಲ. ಆಗ ಆ ನೂತನ ಸಂತಾನ ದೀಕ್ಷೆ ಪಡೆದವನು ಹೇಳುತ್ತಾನೆ, ತಮ್ಮ ಮನಸ್ಸಿಗೆ ಯಾವುದು ಅಭಿರುಚಿಯೋ ಆ ಹೆಸರನ್ನಿಡಬಹುದು. ನಾನು ವೈಷ್ಣವರ ದಾಸಾನುದಾಸನು. ಸತ್ಯಾನಂದನು ಹೇಳುತ್ತಾನೆ, ನಿನ್ನ ನವೀನ ವಯಸ್ಸು ನೋಡಿ ನಿನಗೆ ನವೀನಾನಂದ ಎಂದು ಹೆಸರಿಡಬೇಕೆಂದು ತೋರುತ್ತದೆ. ಆದ್ದರಿಂದ ನೀನು ಆ ಹೆಸರನ್ನು ಗ್ರಹಣ ಮಾಡು. ಆದರೆ ನಿನಗೆ ಮೊದಲು ಏನು ಹೆಸರು, ಅಂದರೆ ಸನ್ಯಾಸ ಪಡೆಯುವುದಕ್ಕೆ ಮುಂಚೆ, ದೀಕ್ಷಿತನಾಗುವುದಕ್ಕೆ ಮುಂಚೆ ಏನು ಹೆಸರಿತ್ತು, ಹೇಳುವುದಕ್ಕೆ ಅಭ್ಯಂತರವಿದ್ದರೂ ಹೇಳಬೇಕು. ನನಗೆ ಹೇಳಿದರೆ ಬೇರೆ ಕಿವಿಗೆ ಅದು ಬೀಳುವುದಿಲ್ಲ. ಸಂತಾನರ ಮರ್ಮವೇನೆಂದರೆ, ಯಾವುದೇ ಆಗಲಿ ಅದು ಅವಾಚ್ಯವಾಗಿದ್ದರೂ ಹೇಳಬಾರದ್ದಾಗಿದ್ದರೂ ಗುರುವಿನ ಸಮೀಪದಲ್ಲಿ ಹೇಳತಕ್ಕದ್ದು. ಹೇಳಿದರೆ ನಷ್ಟವೇನೂ ಇಲ್ಲ. ಶಿಷ್ಯ ಹೇಳುತ್ತಾನೆ, ನನ್ನ ಹೆಸರು ಶಾಂತಿರಾಮದೇವ ಶರ್ಮಾ. ಸತ್ಯಾನಂದ ಕೂಡಲೇ ಆತನನ್ನು ದುರುಗುಟ್ಟಿ ಕಣ್ಣಿಟ್ಟು ನೋಡಿ, ನಿನ್ನ ಹೆಸರು ಶಾಂತಿಮಣಿ, ಪಾಪಿಷ್ಠಳಲ್ಲವೇ? ಹೀಗೆ ಹೇಳಿ ಸತ್ಯಾನಂದನು ನೇತಾಡುತ್ತಲಿದ್ದ ದಾಡಿಯನ್ನು ಹಿಡಿದೆಳೆದನು. ಅದು ಕಿತ್ತು ಬಂತು. ಆಮೇಲೆ ಸತ್ಯಾನಂದನು, ಛೀ ತಾಯೇ, ನನ್ನಲ್ಲಿಯೂ ವಂಚನೆ, ನನಗೇನೆ ಈ ವಯಸ್ಸಿನಲ್ಲಿ ವಂಚಿಸುವುದಾದರೆ, ನನಗೇ ಈ ವಯಸ್ಸಿನಲ್ಲಿ ನೀನು ವಂಚಿಸುವುದಾದರೆ ಇನ್ನೇನು? ದಾಡಿಯಿಟ್ಟುಕೊಂಡರೂ ಕಂಠಸ್ವರವೋ ಕಣ್ಣಿನ ನೋಟವೋ ಈ ಮುದುಕನ ಎದುರಿಗೆ ಮರೆಮಾಚುವುದಕ್ಕಾದೀತೆ? ನಾನು ಅಂಥ ಮುಟ್ಟಾಳನಾಗಿದ್ದರೆ ಈ ದೊಡ್ಡ ಕೆಲಸದಲ್ಲಿ ಕೈ ಹಾಕುತ್ತಿದ್ದೇನೆ ಎಂದನು. ಪಾಪ ಶಾಂತಿಯು ಕೆಟ್ಟ ಮೋರೆ ಹಾಕಿಕೊಂಡು 2 ಕಣ್ಣುಗಳನ್ನು ಮುಚ್ಚಿಕೊಂಡು ಅಧೋವದನಲಾಗಿದ್ದಳು. ಉತ್ತರ ಕ್ಷಣದಲ್ಲಿಯೇ ಕೈ ತೆಗೆದು ವೃದ್ಧನ ಮೇಲೆ ವಿಲೋಲವಾದ ಕಟಾಕ್ಷವನ್ನು ಬೀರಿ, ಪ್ರಭುವೆ, ಏನು ತಾನೇ ದೋಷ ಮಾಡಿದೆನು? ಸ್ತ್ರೀ ಬಾಹುಗಳಲ್ಲಿ ಯಾವಾಗಲೂ ಬಲವಿಲ್ಲವೇನು ಎನ್ನುತ್ತಾಳೆ. ಎಲ್ಲಿ ಯಾವ ಬಲವಿದ್ದರೇನು, ಗೋಷ್ಪದದಲ್ಲಿ ನೀರು ಇದ್ದ ಹಾಗೆ. ಶಾಂತಿ ಹೇಳುತ್ತಾಳೆ, ಸಂತಾನರ ಬಾಹುವಿನ ಬಲವನ್ನು ತಾವು ಯಾವಾಗಲಾದರೂ ಪರೀಕ್ಷೆ ಮಾಡಿರೋಣವಾಗಿದೆಯೇ? ಹೌದು, ಪರೀಕ್ಷೆ ಮಾಡಿದ್ದೇನೆ. ಹೀಗೆ ಹೇಳಿ ಸತ್ಯಾನಂದನು ಒಂದು ಉಕ್ಕಿನ ಧನುಸ್ಸನ್ನು, ಒಂದು ಕಬ್ಬಿಣದ ತಂತಿಯನ್ನು ತಂದುಕೊಟ್ಟು, ಯಾರು ಈ ಉಕ್ಕಿನ ಧನುಸ್ಸಿಗೆ ಈ ಕಬ್ಬಿಣದ ತಂತಿಯನ್ನು ಕಟ್ಟಿ ಬಿಲ್ಲನ್ನು ತಂತಿಯ ಅಳತೆಗೆ ಸರಿಯಾಗಿ ಬಗ್ಗಿಸಿ ಹೆದೆಗೊಳಿಸುವರೋ ಅಂಥವನು ಬಲಿಷ್ಠನೆಂದು ಹೇಳಿದನು. ಶಾಂತಿಯು ಬಿಲ್ಲನ್ನು ತಂತಿಯನ್ನು ಕೈಲಿ ತೆಗೆದುಕೊಂಡು ಚೆನ್ನಾಗಿ ನೋಡಿ, ಸಂತಾನರೆಲ್ಲರೂ ಈ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿದ್ದಾರೆಯೇ ಎಂದು ಕೇಳಿದಳು. ಆಗ ಸತ್ಯಾನಂದನು, ಇಲ್ಲ, ಇದರಿಂದ ಅವರಿಗೆ ಇರುವ ಬಲವು ಎಷ್ಟರ ಮಟ್ಟಿನದು ಎಂಬುದನ್ನು ಗೊತ್ತು ಮಾಡಿಕೊಂಡಿದ್ದೇನೆ. ಹಾಗಾದರೆ ಯಾರೂ ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿಲ್ಲವೇ? ಇಬ್ಬರು ಮಾತ್ರ. ಯಾರ್ಯಾರೆಂದು ಕೇಳಬಹುದೋ? ಹೇಳುವುದಕ್ಕೆ ನಿಷೇಧವೇನೂ ಇಲ್ಲ. ನಾನೊಬ್ಬನು. ಎರಡನೆಯವರು ಜೀವಾನಂದ. ಶಾಂತಿಗೆ ಗೊತ್ತಿತ್ತು. ಶಾಂತಿಯು ಬಿಲ್ಲನ್ನು ತೆಗೆದುಕೊಂಡಳು, ತಂತಿಯನ್ನು ತೆಗೆದುಕೊಂಡಳು. ಸ್ವಲ್ಪವೂ ಶ್ರಮವಿಲ್ಲದೆ ಬಿಲ್ಲನ್ನು ಬಗ್ಗಿಸಿ 1 ನಿಮಿಷ ಮಾತ್ರದಲ್ಲಿ ಹೆದೆಗೊಳಿಸಿ ಸತ್ಯಾನಂದನ ಕಾಲಿನ ಹತ್ತಿರ ಬಿಸಾಡಿದಳು. ಸತ್ಯಾನಂದ ಆಶ್ಚರ್ಯಪಟ್ಟು ಭಯಪಟ್ಟು ಸ್ತಂಭಿತನಾಗಿದ್ದನು. ಕೆಲ ನಿಮಿಷಗಳ ಮೇಲೆ, ಇದೇನು, ನೀನು ದೇವಿಯೇ ಇಲ್ಲ ಮಾನವಿಯೇ ಎಂದನು. ಶಾಂತಿಯು ಕೈ ಮುಗಿದುಕೊಂಡು, ನಾನು ಸಾಮಾನ್ಯಳಾದ ಮಾನವಿ, ಆದರೆ ನಾನು ಬ್ರಹ್ಮಚಾರಿ ಎಂದಳು. ಆದರೆ ತಾನೇ ಏನು, ನೀನೇನು ಬಾಲ ವಿಧವೆಯೇ? ಹೇಗಾದರೂ
ನಿನ್ನ ತೋಳಿನಲ್ಲಿ ಇಷ್ಟೊಂದು ಬಲವೆಲ್ಲಿಯದು? ಸಾಧಾರಣವಾಗಿ ಬಾಲ ವಿಧವೆಯಾಗಿದ್ದರೆ ಆಕೆ ಏಕಾಹಾರಿಯಾಗಿರಬೇಕಲ್ಲ. ಶಾಂತಿ ಹೇಳುತ್ತಾಳೆ, ಇಲ್ಲ, ನಾನು ಸಧವೆ. ಓಹೋ, ನಿನ್ನ ಸ್ವಾಮಿ ನಿರುದ್ದಿಷ್ಟನೋ? ಯಾರು ಹೇಳಬಹುದು? ಇಲ್ಲ, ನನ್ನ ಸ್ವಾಮಿ ಉದ್ದಿಷ್ಟ. ಅವನ ಉದ್ದೇಶವಾಗಿಯೇ ಬಂದಿರುವೆ. ಇದ್ದಕ್ಕಿದ್ದ ಹಾಗೆ ಮೇಘವನ್ನು ಭೇದಿಸಿಕೊಂಡು ಹೊರಟು ಬಂದ ಬಿಸಿಲಿನ ಹಾಗೆ ಸ್ಮೃತಿಯು ಸತ್ಯಾನಂದನ ಚಿತ್ತವನ್ನು ಬೆಳಕು ಮಾಡಿತು. ಆಗವನಿಗೆ ಜ್ಞಾಪಕ ಬಂತು, ಜೀವಾನಂದನ ಹೆಂಡತಿಯ ಹೆಸರು ಶಾಂತಿ. ನೀನು ಜೀವಾನಂದನ ಬ್ರಾಹ್ಮಣಿಯೇ ಎಂದನು. ಈ ಸಲ ಜಟಾಭಾರದಿಂದ ನವೀನಾನಂದನ ಮುಖವು ಮರೆಮಾಡಲ್ಪಟ್ಟಿತು. ಶಾಂತಿಯ ಕತ್ತು ತಗ್ಗಿತ್ತು. ಕೆಲ ಆನೆಗಳ ಸೊಂಡಿಲುಗಳು ರಾಜೀವರಾಜಿಯ ಮೇಲೆ ಬಿದ್ದಿವೆಯೋ ಎಂಬ ಹಾಗೆ ತೋರಿತು. ಆಗ ಸತ್ಯಾನಂದನು, ಏಕೆ ಬಂದೆ? ಈ ಪಾಪಾಚರಣೆಯನ್ನು ಏಕೆ ಮಾಡಲು ಬಂದೆ ಎಂದು ಕೇಳಿದನು. ಶಾಂತಿಯು ಕೂಡಲೇ ಜಟಾಭಾರವನ್ನು ಹಿಂದಕ್ಕೆ ಬೆನ್ನಿನ ಮೇಲೆ ಹಾಕಿಕೊಂಡು ಮುಖವನ್ನೆತ್ತಿಕೊಂಡು, ಪಾಪಾಚರಣೆ? ಯಾವುದು ಪ್ರಭು ಪಾಪಾಚರಣೆ? ಪತ್ನಿಯು ಪತಿಯನ್ನು ಅನುಸರಣೆ ಮಾಡುವುದು ಪಾಪಾಚರಣೆಯೇ? ಸಂತಾನರ ಧರ್ಮಶಾಸ್ತ್ರದಲ್ಲಿ ಇದನ್ನು ಪಾಪಾಚರಣೆ ಎಂದು ಹೇಳಿದ್ದರೆ ಸಂತಾನರ ಧರ್ಮವೇ ಅಧರ್ಮವು. ನಾನು ನನ್ನ ಸ್ವಾಮಿಯ ಸಹಧರ್ಮಿಣಿ. ಅವರು ಧರ್ಮಾಚರಣೆಯಲ್ಲಿ ಪ್ರವೃತ್ತರಾಗಿದ್ದಾರೆ. ನಾನವರ ಸಂಗಡ ಧರ್ಮಾಚರಣೆಯನ್ನು ಮಾಡುವುದಕ್ಕೆ ಬಂದಿದ್ದೇನೆ. ಶಾಂತಿಯ ತೇಜಸ್ವಿನಿಯಾದ ವಾಣಿಯನ್ನು ಕೇಳಿ ಅವಳ ಉನ್ನತವಾದ ಗ್ರೀವವನ್ನು, ಸ್ಫೀತವಾದ ವಕ್ಷಸ್ಥಳವನ್ನು, ಕಂಪಿಸುತ್ತಲಿದ್ದ ಅಧರವನ್ನು, ಉಜ್ವಲವಾದ ಮತ್ತು ಅಶ್ರುಪ್ಲುತವಾದ ನೇತ್ರಗಳನ್ನು ನೋಡಿ ಸತ್ಯಾನಂದನು ಪ್ರೀತನಾದನು. ಪುನಃ ಹೇಳುತ್ತಾನೆ, ನೀನು ಸಾಧ್ವಿ. ಆದರೆ ನೋಡೇ ತಾಯಿ, ಪತ್ನಿಯು ಕೇವಲ ಗೃಹಧರ್ಮದಲ್ಲಿ ಸಹಧರ್ಮಿಣಿ, ವೀರಧರ್ಮದಲ್ಲಿ ರಮಣಿಯು ಎಲ್ಲಿ ಬರುತ್ತಾಳೆ? ಶಾಂತಿ ಉತ್ತರಿಸುತ್ತಾಳೆ, ಯಾವ ಮಹಾವೀರನು ಅಪತ್ನೀಕನಾಗಿ ವೀರನಾಗಿದ್ದಾನೆ? ರಾಮನು ಸೀತೆ ಇಲ್ಲದಿದ್ದರೆ ವೀರನಾಗುತ್ತಲಿದ್ದನೆ. ಅರ್ಜುನನಿಗೆ ಎಷ್ಟು ಮದುವೆಗಳಾಗಿವೆ ಎಣಿಸಿ ಹೇಳೋಣವಾಗಲಿ. ಭೀಮನಿಗೆ ಎಷ್ಟು ಬಲವೋ ಅಷ್ಟು ಹೆಂಡಂದಿರು. ಎಷ್ಟೆಂದು ಹೇಳಲಿ? ತಮಗೆ ಹೇಳಿ ಏನು ತಾನೇ ಫಲ? ಸತ್ಯಾನಂದ ಹೇಳುತ್ತಾನೆ, ನೀನು ಹೇಳುವುದೇನೋ ನಿಜ. ಆದರೆ ರಣಕ್ಷೇತ್ರದಲ್ಲಿ ಯಾವ ವೀರನು ಹೆಂಡತಿಯನ್ನು ಕರೆತಂದಾನು? ಏಕೆ? ಅರ್ಜುನನು ಯಾದವಿ ಸೇನೆಯೊಡನೆ ಅಂತರಿಕ್ಷದಿಂದ ಯುದ್ಧ ಮಾಡುತ್ತಲಿದ್ದಾಗ ಅವನ ರಥವನ್ನು ನಡೆಸಿದವರ್ಯಾರು? ದ್ರೌಪದಿಯು ಜೊತೆಯಲ್ಲಿ ಇಲ್ಲದಿದ್ದರೆ ಪಾಂಡವರು ಕುರುಕ್ಷೇತ್ರ ಯುದ್ಧದಲ್ಲಿ ಕದನ ಮಾಡುತ್ತಲಿದ್ದರೆ ಹಾಗಿರಬಹುದು. ಸಾಮಾನ್ಯ ಮನುಷ್ಯರ ಮನಸ್ಸು ಸ್ತ್ರೀಯರಲ್ಲಿ ಆಸಕ್ತವಾಗಿ ಕಾರ್ಯದಿಂದ ವಿರತವಾಗುತ್ತದೆ. ಅದು ಕಾರಣವೇ ಸಂತಾನರ ವ್ರತದಲ್ಲಿ ಹೆಂಗಸರ ಜೊತೆಯಲ್ಲಿ ಏಕಾಸನದಲ್ಲಿ ಕುಳಿತುಕೊಳ್ಳಬಾರದು ಎಂಬುದು ಒಂದಾಗಿದೆ. ಜೀವಾನಂದ ನನ್ನ ಬಲಗೈಯಾಗಿದ್ದಾನೆ ತಾಯಿ. ನೀನು ನನ್ನ ಬಲದ ಕೈಯನ್ನು ಮುರಿಯುವುದಕ್ಕೆ ಬಂದೆ. ಶಾಂತಿ ಉತ್ತರಿಸುತ್ತಾಳೆ, ನಾನು ನಿಮ್ಮ ಬಲದ ಭುಜದಲ್ಲಿ ಬಲವನ್ನು ಹೆಚ್ಚಿಸುವುದಕ್ಕೆ ಬಂದಿದ್ದೇನೆ. ನಾನು ಬ್ರಹ್ಮಚಾರಿಣಿ. ಪ್ರಭುವಿನ ಸಂಗಡ ಬ್ರಹ್ಮಚಾರಿಣಿಯಾಗಿಯೇ ಇರುವೆನು. ನಾನು ಕೇವಲ ಧರ್ಮಾಚರಣೆಗಾಗಿ ಬಂದಿದ್ದೇನೆ, ಸ್ವಾಮಿ ಸಂದರ್ಶನಕ್ಕೆ ಅಲ್ಲ. ವಿರಹ ಯಂತ್ರಣೆಯಲ್ಲಿ ನಾನು ಕಾತರಳಲ್ಲ, ಸ್ವಾಮಿಯ ಧರ್ಮಚ್ಯುತಿಯಲ್ಲಿ ಕಾತರಳು. ಮಳೆಯಿಲ್ಲದೆ ಮಹಾ ದೊಡ್ಡದಾದ ಮರವು ಒಣಗಿ ಹೋಗುತ್ತದೆ. ನಾನು ಮಹಾಮಹೀರುಹದ ತಲದಲ್ಲಿ ವೃಷ್ಟಿ ಮಾಡುತ್ತೇನೆ. ತಾವು ನಿಶ್ಚಿಂತವಾಗಿರೋಣವಾಗಲಿ. ಸತ್ಯಾನಂದನಿಗೆ ಆಶ್ಚರ್ಯ. ಅದೇನು, ಮಹಾಮಹೀರುಹಕ್ಕೂ ಅನಾವೃಷ್ಟಿಯ ಭಯವುಂಟೆ? ಜೀವಾನಂದನಿಗೆ ಆತನ ತಲದಲ್ಲಿ ವೃಷ್ಟಿಯ ಅವಶ್ಯಕತೆ ಇದೆಯೇ? ಜೀವಾನಂದನಿಗೆ ಧರ್ಮಚ್ಯುತಿಯೇ? ಆಗಿರುವುದನ್ನು ಆಗದೆ ಮಾಡಬಲ್ಲೆನೆ. ಏನಾಗಿದೆ? ಜೀವಾನಂದನಿಗೆ ಧರ್ಮಚ್ಯುತಿ ಉಂಟಾಗಿದೆಯೇ? ಹಿಮಾಲಯವು ಹಳ್ಳದಲ್ಲಿ ಮುಳುಗಿ ಹೋಯಿತೆ? ಇಲ್ಲ, ಕೇವಲ ಸಹಧರ್ಮಿಣಿಯ ಸಹಾಯದ ಅಭಾವದಿಂದ. ಏನು ಹೇಳುತ್ತಿರುವೆ? ನನಗೆ ಸ್ವಲ್ಪವೂ ಗೊತ್ತಾಗುತ್ತಿಲ್ಲ. ನಿನ್ನೆ ಮಧ್ಯಾಹ್ನದಲ್ಲಿ ಅವರು ಬಂದು ನನ್ನನ್ನು ನೋಡಿದರು. ವ್ರತ ಭಂಗವಾಗಿ ಹೋಯಿತು. ಇದನ್ನು ಕೇಳಿ ಫಲಿತಕೇಶಿಯಾದ ಬ್ರಹ್ಮಚಾರಿಯು ಎರಡೂ ಕೈಗಳಿಂದಲೂ ಕಣ್ಣುಗಳನ್ನು ಮುಚ್ಚಿಕೊಂಡು ಅತ್ತನು. ಸತ್ಯಾನಂದನು ಅತ್ತಿದ್ದನ್ನು ಯಾರೂ ಯಾವಾಗಲೂ ನೋಡಿರಲಿಲ್ಲ. ಶಾಂತಿ ಕೇಳುತ್ತಾಳೆ, ಪ್ರಭು, ನಿಮ್ಮ ಕಣ್ಣುಗಳಲ್ಲಿ ನೀರು ಏತಕ್ಕೆ? ಶಾಂತಿ, ಪ್ರಾಯಶ್ಚಿತ್ತವೇನು ತಿಳಿದಿದ್ದೀಯಾ? ತಿಳಿದಿದ್ದೇನೆ. ಆತ್ಮಹತ್ಯೆ.
ಅದಕ್ಕಾಗಿಯೇ ಅಳುತ್ತಿರುವೆ. ಜೀವಾನಂದನ ಶೋಕಕ್ಕಾಗಿ ಅಳುತ್ತೇನೆ, ಸತ್ಯಾನಂದ ಹೇಳುತ್ತಿರುವನು. ಶಾಂತಿ ಉತ್ತರಿಸುತ್ತಾಳೆ, ನಾನೂ ಅದಕ್ಕಾಗಿಯೇ ಬಂದಿದ್ದೇನೆ. ಜೀವಾನಂದನ ಪ್ರಾಣವು ಹೋಗದಿರುವ ಹಾಗೆ ನೋಡಿಕೊಳ್ಳಲು ಬಂದಿದ್ದೇನೆ. ಸತ್ಯಾನಂದ ಹೇಳುತ್ತಾನೆ, ವತ್ಸೆ, ನಿನ್ನ ಅಭೀಷ್ಟವು ಸಿದ್ಧಿಯಾಗಲಿ. ನಿನ್ನ ಅಪರಾಧಗಳನ್ನೆಲ್ಲ ಮನ್ನಿಸಿದ್ದೇನೆ. ನೀನು ಸಂತಾನರಲ್ಲಿ ಪರಿಗಣಿತಳಾಗಿರುತ್ತಿ. ನಿನ್ನ ಮರ್ಮವನ್ನು ತಿಳಿಯದವರೆಗೂ ನಿನ್ನನ್ನು ತಿರಸ್ಕರಿಸಿದೆನು. ನನಗೇನು ಗೊತ್ತು? ನಾನು ವನಚಾರಿಯಾದ ಬ್ರಹ್ಮಚಾರಿ ಹೊರತು ಬೇರೆ ಅಲ್ಲ. ನಾನು ಹೆಂಗಸರ ಹಾಗೆ ಆಗುವೆನೆ? ಹೇಗೆ ಆದೀತು? ಜೀವಾನಂದನು ಸಾಯಬೇಕು. ಬದುಕಿಸುವುದಕ್ಕೆ ನನ್ನಿಂದಲೂ ಆಗದು, ನಿನ್ನಿಂದಲೂ ಆಗದು. ಜೀವಾನಂದನು ನನ್ನ ಪ್ರಾಣಾಧಿಕ ಪ್ರಿಯನು. ಈಗ ನೋಡು, ಬಲದ ಕೈ ಹೋಗಿಬಿಟ್ಟರೆ ದೇವರ ಕಾರ್ಯವು ನಡೆಯಲಾರದು. ಎಷ್ಟು ದಿನ ಸಾಧ್ಯವೋ ಅಷ್ಟು ದಿನ ಪರ್ಯಂತ ಜೀವಾನಂದನನ್ನು ಪೃಥ್ವಿಯಲ್ಲಿಡಲು ಪ್ರಯತ್ನ ಪಡುವೆನು. ನೀನು ಜೊತೆಯಲ್ಲಿದ್ದು ನಿನ್ನ ಬ್ರಹ್ಮಚರ್ಯವನ್ನು ಪಾಲನೆ ಮಾಡು. ನೀನು ನನ್ನ ಪ್ರಿಯ ಶಿಷ್ಯಳಾದೆ. ಸಂತಾನರೆಂದರೆ ನನಗೆ ಆನಂದ. ಆದ್ದರಿಂದ ಸಂತಾನರಿಗೆಲ್ಲ ಆನಂದ ಎಂದು ಹೆಸರಿಟ್ಟಿದ್ದೇನೆ. ಇದು ಆನಂದ ಮಠ. ನೀನು ಆನಂದ ಎಂಬ ಹೆಸರನ್ನು ಧಾರಣೆ ಮಾಡು. ನಿನ್ನ ಹೆಸರು ನವೀನಾನಂದನೆಂದಿರಲಿ. ಶಾಂತಿ ಕೇಳುತ್ತಾಳೆ, ನಾನು ಆನಂದ ಮಠದಲ್ಲಿ ಇರಬಹುದೇ? ಸರಿ, ಈ ದಿನ ಇರು. ಇನ್ನು ಮೇಲೆ ಮತ್ತೆಲ್ಲಿ ಹೋಗುತ್ತೀ? ಆಮೇಲೆ ತಾಯಿ ಭವಾನಿಯ ಹಾಗೆ ನಿನ್ನ ಲಲಾಟದಲ್ಲಿಯೂ ಅಗ್ನಿಯುಗಿದೆ. ಸಂತಾನ ಸಂಪ್ರದಾಯದವರನ್ನೆಲ್ಲ ಸುಟ್ಟು ಬಿಡುವೆಯೋ ಎಂದು ಹೇಳಿ ಶಾಂತಿಗೆ ಆಶೀರ್ವಾದವನ್ನು ಮಾಡಿ ಅಪ್ಪಣೆಯನ್ನು ಕೊಟ್ಟನು. ಶಾಂತಿ ಮನಸ್ಸಿನಲ್ಲೇ, ಎಲೈ ಮುದಿಗೊಡ್ಡೆ, ನನ್ನ ಮುಖದಲ್ಲಿಯೇ ಬೆಂಕಿ. ನಾನು ಸುಟ್ಟ ಮೋರೆಯವಳಲ್ಲ, ನಿನ್ನನ್ನು ಹಡದ ತಾಯಿ ಸುಟ್ಟ ಮೋರೆಯವಳು ಎಂದಂದುಕೊಂಡಿರಬಹುದು. ವಸ್ತುತಃ ಸತ್ಯಾನಂದನಿಗೆ ಆ ಅಭಿಪ್ರಾಯವಿಲ್ಲ. ನೇತ್ರಗಳ ತಾಯಿಯ ನೇತ್ರಗಳ ವಿದ್ಯುತ್ ಕಟಾಕ್ಷವನ್ನು ಕುರಿತು ಹೇಳಿದ ಮಾತಾಗಿದೆ. ಆದರೆ ಅದನ್ನು ಮುದುಕನಾದವನು ಯುವತಿಗೆ ಬಿಚ್ಚಿ ಹೇಳಬಹುದಾದ ಮಾತೆ